ಸಾಯಿ ಲೇಔಟ್ನಲ್ಲಿ ಮಳೆ ಅವಾಂತರ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಮಹದೇವಪುರ ವಲಯ ಆಯುಕ್ತ ಕೆಎನ್ ರಮೇಶ್ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಯಿ ಲೇಔಟ್ನಲ್ಲಿ ಮಳೆಯಿಂದ ಸಿಕ್ಕಾಪಟ್ಟೆ ಅವಾಂತರಗಳಾಗ್ತಾ ಇದ್ದಾವೆ. ಹಾಗಾಗಿನೇ ಮಹದೇವಪುರ ವಲಯ ಆಯುಕ್ತ ಕೆಎನ್ ರಮೇಶ್ ಭೇಟಿ ಕೊಟ್ಟಿರೋದು. ಸದ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ವಲಯ ಆಯುಕ್ತರು. ಸಾಯಿ ಲೇಔಟ್ ಸ್ಥಿತಿಗೆ ರೈಲ್ವೆ ಕಾಮಗಾರಿ ಕಾರಣ ಎಂದ ಆಯುಕ್ತರು ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ ಆಯುಕ್ತ ಕೆಎನ್ ರಮೇಶ್. ಸಾಯಿ ಲೇಔಟ್ನಲ್ಲಿ ಮಳೆ ಅವಾಂತರ ಪರಿಶೀಲನಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಹದೇವಪುರ ವಲಯ ಆಯುಕ್ತ ಕೆಎನ್ ರಮೇಶ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ವಲಯ ಆಯುಕ್ತ ರಮೇಶ್. ಕಾಗಕ್ಕ ಗೊಬ್ಬಕ್ಕನ ಕಥೆಯನ್ನ ಹೇಳಿ ಕೈ ತೊಳೆದುಕೊಂಡಿದೆ ಪಾಲಿಕೆ. ಇಲ್ಲಿ ಸಾಯಿ ಲೇಔಟ್ ಸ್ಥಿತಿಗೆ ರೈಲ್ವೆ ಕಾಮಗಾರಿ ಕಾರಣ ಅಂತ ಆಯುಕ್ತರು ಹೇಳ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೇವಲ ಸಾಯಿ ಲೇಔಟ್ನ ಪರಿಸ್ಥಿತಿ ಅಲ್ಲ, ಇದು ಬೆಂಗಳೂರಿನ ಬಹಳಷ್ಟು ಏರಿಯಾಗಳಲ್ಲಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಏರಿಯಾಗಳಲ್ಲಿ ರಸ್ತೆಗಳು ಜಲಾವೃತವಾಗಿ ಹೋಗ್ಬಿಟ್ಟಿದ್ದಾವೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದಕ್ಕೆ ಏನು ಕಾರಣ ಅನ್ನೋ ಸಹಜವಾದಂಥ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಈಗ ಸಾಯಿ ಲೇಔಟ್ನಲ್ಲಿ ಮಳೆ ಅವಾಂತರ ಆಗಿದೆಯಲ್ಲ, ಅವಾಂತರ ಸೃಷ್ಟಿ ಮಾಡಿದೆಯಲ್ಲ, ಆ ಪ್ರದೇಶಕ್ಕೆ ಮಹದೇವಪುರ ವಲಯ ಆಯುಕ್ತ ಕೆಎನ್ ರಮೇಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಏನ್ ಸರ್ ಹಿಂಗಾಗ್ಬಿಟ್ಟಿದೆಯಲ್ಲ ಪರಿಸ್ಥಿತಿ